ಓ, ನಾನು ಸೋಮನಾಥ್. ಇವತ್ತು ಒಂದು ಅತಿ ಮಹತ್ವವಾದ ವಿಷಯವನ್ನು ಕುರಿತು ಚರ್ಚಿಸುತ್ತಿದ್ದೇನೆ. ಅದೆಂದರೆ ಮೇಂಟೆನೆನ್ಸನ್ನು ಸಹಜವಾಗಿ ಎಲ್ಲರೂ ಕೇಳಿರುತ್ತೀರಿ. ಕನ್ನಡದಲ್ಲಿ ಇದಕ್ಕೆ ನಿರ್ವಹಣಾ ವೆಚ್ಚ ಅಂತ ಹೇಳ್ತೀವಿ. ಇದು CRPC ಒಳಗೆ ಸೆಕ್ಷನ್ 125 ಒಳಗೆ ವರ್ಣಿಸ್ಯಾರ. ಇದೊಂದು ಕ್ರಿಮಿನಲ್ ಪ್ರೊವಿಷನ್ ಮಾಡ್ಯಾರ. ಇದು ಕ್ರಿಮಿನಲ್ ಕಾನೂನು. ಈ ಕ್ರಿಮಿನಲ್ ಕಾನೂನಿನ ಅಂತರ್ಗತ ಯಾರಿಗಾದರೂ ನಿರ್ವಹಣಾ ವೆಚ್ಚ ಬೇಕಾಗಿತ್ತು ಅಂದ್ರೆ ಅವರು ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಇದು ಎಷ್ಟು ಇಂಟ್ರೆಸ್ಟಿಂಗ್ ಅದ. ಒಬ್ಬ ವ್ಯಕ್ತಿ ತನ್ನ ರಕ್ತ ಸಂಬಂಧಿಗಳನ್ನು ಅವರು ತಮ್ಮನ್ನು ತಾವು ನಿರ್ವಹಿಸಿಕೊಳ್ಳಲು ಅಸಮರ್ಥರಾಗಿದ್ದರೆ ಅಂಥವರನ್ನು ನಿರ್ವಹಿಸಲೇಬೇಕು, ಸಂರಕ್ಷಿಸಲೇಬೇಕು. ಇದು ಕಾನೂನು. ಅಂದ್ರೆ ಒಂದು ವ್ಯಕ್ತಿ ತನ್ನ ಹೆಂಡತಿನ, ತನ್ನ ಮಕ್ಕಳನ್ನ, ತನ್ನ ತಂದೆ ತಾಯಿನ ಸಂರಕ್ಷಿಸಬೇಕು, ನಿರ್ವಹಿಸಬೇಕು ಅನ್ನೋದು ಈ ಕಾನೂನಿನ ತಿರುಳು. ಇದರದ್ದು ಅತ್ತಾಗಿನ ಮುಖ ಏನಾಗ್ತೈತಿ ಅಂದ್ರೆ, ಯಾರು ಸಂರಕ್ಷಣೆಗೆ ಒಳಪಡಬೇಕಲ್ಲ ಅವರು ಈ ಸಂರಕ್ಷಿಸುವಂಥ ವ್ಯಕ್ತಿ ಅವ್ರನ್ನ ಸಂರಕ್ಷಿಸಲಿಕ್ಕತ್ತಿಲ್ಲ, ಅವರ ಖರ್ಚು ವೆಚ್ಚಗಳನ್ನು ನಿರ್ವಹಿಸಲಿಕ್ಕತ್ತಿಲ್ಲ ಅಂತ ಅವ್ರಿಗೆ ಅನಿಸಿದ್ರೆ ಅವರು ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿ ತಮಗಾಗಿ ನಿರ್ವಹಣಾ ವೆಚ್ಚವನ್ನು ಪಡೆಯಬಹುದು. ಅಂದ್ರೆ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಮತ್ತು ನಿಮ್ಮ ತಂದೆ ತಾಯಿ ಅವರು ತಮ್ಮನ್ನು ಸಂರಕ್ಷಿಸಿಕೊಳ್ಳಲು ಅಸಮರ್ಥರಾಗಿದ್ದರೆ ನಿಮ್ಮನ್ನು ಕೋರ್ಟ್ಗೆ ಎಳೆಯಬಹುದು. ಒಂದು ವೇಳೆ ನೀವು ಅವರನ್ನು ಸರಿಯಾಗಿ ನಿರ್ವಹಿಸುತ್ತಿಲ್ಲವಾಗಿದ್ದರೆ. ಇದು ಕಾನೂನು. ಈ ಕಾನೂನಿನ ಅಂತರ್ಗತ ನಾವು 2 ಕೇಸ್ ಒಳಗೆ ಏನಾಯ್ತು ಅಂತ ತಿಳ್ಕೊಂಡ್ಬಿಟ್ವಿ ಅಂತಂದ್ರೆ ನಮಗೆ ಸಂಪೂರ್ಣ ಅರ್ಥ ಆಗ್ತೈತಿ. ಅಷ್ಟೇ ಅಲ್ಲ, ಈ 2 ಕೇಸು ಒಂದಕ್ಕೊಂದು ಸಂಬಂಧಪಟ್ಟಂಥವು ಅದಾವು. ಅಷ್ಟೇ ಅಲ್ಲ, ಇವು ಭಾಳ ಇಂಟ್ರೆಸ್ಟಿಂಗ್ ಅದಾವೆ. ಒಂದನೇದು ಸಾವಿತ್ರಿ ವರ್ಸಸ್ ಮೋಹನ್ ಲಾಲ್, ಎರಡನೇದು ಕಲ್ಪನಾ ವರ್ಸಸ್ ಮೋಹನ್ ಲಾಲ್. ಒಂದನೇ ಕೇಸ್ನೊಳಗೆ ಸಾವಿತ್ರಿ ಮೋಹನ್ ಲಾಲ್ ಹೆಂಡತಿ. ಮೋಹನ್ ಲಾಲ್ಗೆ ಸಾವಿತ್ರಿ ಹೆಂಡತಿ. ಸಾವಿತ್ರಿ ಮೋಹನ್ ಲಾಲ್ ಮೇಲೆ ಕೇಸ್ ಹಾಕಿ ನಿರ್ವಹಣಾ ವೆಚ್ಚವನ್ನು ಪಡೀತಾಳೆ. ಎರಡನೇದ್ರೊಳಗೆ ಕಲ್ಪನಾ ಮೋಹನ್ ಲಾಲ್ನ ಮಗಳು ಮೋಹನ್ ಲಾಲ್ ಮೇಲೆ ಕೇಸ್ ಹಾಕಿ ನಿರ್ವಹಣಾ ವೆಚ್ಚವನ್ನು ಪಡೀತಾಳೆ. ಇವು 1993 ಕೇಸ್. ಉಚ್ಚ ನ್ಯಾಯಾಲಯದೊಳಗೆ 1993 ಇದು ನಿರ್ಣಯಿಸಲ್ಪಟ್ಟ. ಈ ಕೇಸು ಇದಕ್ಕಿಂತ ಮೊದಲೇಕಿಂತ ಅಂದ್ರೆ ಇದರೊಳಗೆ ಒಂದು ಸ್ವಲ್ಪ ಕಥೆ ತಿಳ್ಕೊಳ್ಬೇಕಂದ್ರೆ, ಮೋಹನ್ ಲಾಲ್ ಸಾವಿತ್ರಿಯವರನ್ನು ಸರಿಯಾಗಿ ನೋಡ್ಕೊಳ್ಳಾಕತ್ತಿಲ್ಲ. ಆದ್ದರಿಂದ ಸಾವಿತ್ರಿ ಏನು ಮಾಡಿದರು, ಮೋಹನ್ ಲಾಲ್ ಮೇಲೆ ಕೇಸ್ ಹಾಕಿ ಇವರಿಂದ ನಿರ್ವಹಣಾ ವೆಚ್ಚವನ್ನು ಪಡೀಲಿಕ್ಕೆ ಶುರು ಮಾಡಿದರು. ಅಂದರೆ ಇವರು ಕೋರ್ಟ್ನಾಗ ಗೆದ್ದರು. ಮೋಹನ್ ಲಾಲ್ ಸಾವಿತ್ರಿ ಅವರಿಗೆ ನಿರ್ವಹಣಾ ವೆಚ್ಚವನ್ನು ಕೊಡಬೇಕು ಅಂತಂಥೇಳಿ ನ್ಯಾಯಾಲಯ ತನ್ನ ತೀರ್ಮಾನವನ್ನು ತಿಳಿಸಿತು. ಆದ್ದರಿಂದ ಮೋಹನ್ ಲಾಲ್ ಅವರು ಸಾವಿತ್ರಿ ಅವರಿಗೆ ನಿರ್ವಹಣಾ ವೆಚ್ಚವನ್ನು ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾ ಇದ್ರು. ಆಮೇಲೆ ನಂತರದಲ್ಲಿ ಕಲ್ಪನಾ ಅವರು ಜನಿಸಿದರು. ಜನಿಸಿ ಅವರು ಒಂದು ವಯಸ್ಸಿಗೆ ಬಂದ ನಂತರ ಮೋಹನ್ ಲಾಲ್ ಅವ್ರ ಮೇಲೆ ಮತ್ತೆ ಕೇಸ್ ಹಾಕ್ತಾರೆ. ಎದಕ್ಕೆ? ನಿರ್ವಹಣಾ ವೆಚ್ಚಕ್ಕನ. ಯಾರ ನಿರ್ವಹಣೆಗೆ? ತಮ್ಮ ನಿರ್ವಹಣೆಗೆ. ಅಂದರೆ ಕಲ್ಪನಾ ಅವರು ತಮ್ಮ ನಿರ್ವಹಣೆಗೋಸ್ಕರ ಮೋಹನ್ ಲಾಲ್ ಅವರಿಂದ ಆರ್ಥಿಕ ಸಹಾಯವನ್ನು ಬಯಸಿ ಕೇಸ್ ಹಾಕ್ತಾರೆ. ಅವಾಗ ಮೋಹನ್ ಲಾಲ್ ಅವ್ರು ಏನು ಮಾಡ್ತಾರೆ, ಕೆಳಗಿನ ಕೋರ್ಟ್ನಾಗ ಈ ಕಲ್ಪನಾ ನನ್ನ ಮಗಳಲ್ಲ ಅಂಥೇಳಿ ವಾದಿಸಿಬಿಡ್ತಾರೆ. ವಾದಿಸಿ ಕೆಳಗಿನ ಕೋರ್ಟ್ನಾಗ ಗೆದ್ದರೂ ಬಿಡ್ತಾರೆ. ಅವಾಗ ಇದು ಮ್ಯಾಗಿನ ಉಚ್ಚ ನ್ಯಾಯಾಲಯಕ್ಕೆ ಬರ್ತದೆ. ಉಚ್ಚ ನ್ಯಾಯಾಲಯದೊಳಗೆ ಸಾವಿತ್ರಿ ಅವರನ್ನ ವಿಚಾರಣೆ ಮಾಡ್ತಾರೆ. ಅಂದ್ರೆ ಕಲ್ಪನಾನ ತಾಯಿ. ಆಮೇಲೆ ಕಲ್ಪನಾನ ವಿಚಾರಣೆ ಮಾಡ್ತಾರೆ, ಮೋಹನ್ ಲಾಲ್ ಅವ್ರನ್ನ ವಿಚಾರಣೆ ಮಾಡ್ತಾರೆ. ಜೊತೆಗೆ ಸಾವಿತ್ರಿಯವ್ರ ತಂದೆ ಸಾವಿತ್ರಿಯವರು
ಮೋಹನ್ ಲಾಲ್ ಅವರಿಂದ ಮೇಂಟೆನೆನ್ಸ್ ಕೇಸ್ ಗೆದ್ದ ನಂತರ ತಮ್ಮ ತಂದೆ ಮನೆಯೊಳಗೆ ಇರ್ಲಿಕ್ಕತ್ತಿದ್ರು. ಹೀಗಾಗಿ ತಂದೆಯವರು ಸಹಿತ ಈ ಕಲ್ಪನಾ ವರ್ಸಸ್ ಮೋಹನ್ ಲಾಲ್ ಕೇಸ್ನಾಗ ಸಾಕ್ಷಿ ಹೇಳಿದರು. ಸಾಕ್ಷಿ ಹೇಳೋದ್ರ ಜೊತೆಗೆ ಅವರು ಡಾಕ್ಯುಮೆಂಟ್ನು ಹಾಜರು ಮಾಡಿದ್ರು. ಬರ್ತ್ ಸರ್ಟಿಫಿಕೇಟ್ ಒಳಗೆ ತಂದೆ ಹೆಸರು ಕಾಲಮ್ನಾಗ ಮೋಹನ್ ಲಾಲ್ ಅವರ ಹೆಸರನ್ನು ಕಾಣಿಸಲಾಗಿತ್ತು. ಉಚ್ಚ ನ್ಯಾಯಾಲಯದೊಳಗೆ ಬರ್ತ್ ಸರ್ಟಿಫಿಕೇಟು ಮತ್ತು ಎಲ್ಲ ಸಂಬಂಧಪಟ್ಟವರ ಸಾಕ್ಷಿ, ಸಾವಿತ್ರಿಯವರ ತಂದೆಯ ಸಾಕ್ಷಿಯನ್ನು ಒಳಗೊಂಡಂತೆ ಎಲ್ಲವನ್ನೂ ಪರಿಗಣಿಸಿ ಉಚ್ಚ ನ್ಯಾಯಾಲಯ ಏನು ನಿರ್ಣಯ ಕೊಡ್ತು, ಕಲ್ಪನಾ ಮೋಹನ್ ಲಾಲ್ ಅವರ ಮಗಳು ಅನ್ನೋದನ್ನು ಒಪ್ಕೊಂಡು ಮೋಹನ್ ಲಾಲ್ ಅವರು ಕಲ್ಪನಾಳಿಗೆ ನಿರ್ವಹಣಾ ವೆಚ್ಚವನ್ನು ಕೊಡಬೇಕು ಅಂತಂತ ಹೇಳಿ ನಿರ್ಣಯ ಕೊಡ್ತು. ಈ ಕೇಸುಗಳಿಂದ ಮತ್ತು ಈ CRPC ಸೆಕ್ಷನ್ 125ನಿಂದ ನಾವು ತಿಳ್ಕೋಬೇಕಾಗಿದ್ದೇನು ಅಂತಂದ್ರೆ, ನಾವು ನಮ್ಮ ಮೇಲೆ ಅವಲಂಬಿತರಾದಂಥ ರಕ್ತ ಸಂಬಂಧಿಗಳನ್ನು ಸಂರಕ್ಷಿಸಬೇಕು ಮತ್ತು ನಿರ್ವಹಿಸಬೇಕು ಸರಿಯಾಗಿ. ಇಲ್ಲದೆ ಹೋದ ಪಕ್ಷದಲ್ಲಿ ಅವರು ನಮ್ಮ ಮೇಲೆ ಕೇಸನ್ನು ಹಾಕಿ ನಮ್ಮಿಂದ ಜೀವನಾಂಶವನ್ನು ಪಡೆಯಬಹುದು. ಇದು ಬರೀ ಜೀವನಾಂಶವನ್ನು ಪಡೆಯುವಷ್ಟರ ಮಟ್ಟಿಗೆ ಸೀಮಿತ ಆಗುವುದಿಲ್ಲ. ಇಲ್ಲೇನಾಗ್ತದೆ, ರಕ್ತ ಸಂಬಂಧಗಳು ಸಡ್ಲಾಗ್ತಾವೆ. ನಾವು ಅವರು ಕೋರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಜೊತೆ ನಾವು ಹೆಂಗಿರ್ತೀವಿ ಆ ಸಂಬಂಧ ಅವ್ರ ಕೋರ್ಟ್ಗೆ ಹೋದ ನಂತರ ಉಳಿಯೋದಿಲ್ಲ. ಹೀಗಾಗಿ ಜೀವನ ಅಂತ್ಯದವರೆಗೆ ನಾವು ಅವರೊಡನೆ ಬಿರುಸಿನಿಂದಲೇ ಇರಬೇಕಾಗುತ್ತದೆ. ಆದ್ದರಿಂದ ನೀವು ತಿಳಿದುಕೊಳ್ಬೇಕಾಗಿದ್ದೇನು ಅಂತಂದ್ರೆ, ಮೊದಲ ಅದು ಕೋರ್ಟ್ಗೆ ಹೋಗೋಕ್ಕೆ ಕೊಡೋದ ಬೇಡ. ಏನೋ ತೊಂದರೆ ಇದ್ರೂ ಮನೆಯೊಳಗೆ ಕುಂತು ಮಾತಾಡಿಕೊಂಡು ನಿಮಗೆ ನಿರ್ವಹಿಸಲಿಕ್ಕೆ ಕಠಿಣ ಆಗ್ಯದ ಅದನ್ನು ನಿಮ್ಮ ಹೊಟ್ಟೆಗಿಂದ ಹೇಳಿಕೊಂಡು ಸಂಬಂಧಗಳನ್ನ ಉಳಿಸ್ಕೊಂಡು ಅವರನ್ನು ಬಿಡಲಾರ್ದೇನೆ ಒಂದು ಸಹಮತಕ್ಕೆ ಬಂದು ಜೀವನವನ್ನು ನಿರ್ವಹಿಸಲಿಕ್ಕೆ ನಾವು ಕಲಿಬೇಕು. ಕೋರ್ಟ್ ಹೋಗಲಿಕ್ಕೆ ಬಿಡಬಾರ್ದು, ಸಂಬಂಧಗಳು ಹರಿಬಾರ್ದು. ನಾವು ಎಲ್ಲವನ್ನೂ ಗಳಿಸಬಹುದು, ಸಂಬಂಧವನ್ನು ಗಳಿಸ್ಲಿಕ್ಕಾಗೋದಿಲ್ಲ. ಮತ್ತು ನಮ್ಮದು ಇದ್ದಂಥ ಸಂಬಂಧ ನಾವು ಗಳಿಸಿದ್ದು ಅಲ್ಲ, ತಾನಾಗೇ ಏರ್ಪಟ್ಟಿದ್ದು. ಅದನ್ನು ನಾವು ಉಳಿಸ್ಕೊಳ್ಳೋದು ಮಾತ್ರ ನಮ್ಮ ಕೈಯಾಗಿರ್ತೈತಿ. ಅದನ್ನು ಈ ನಮಗೆ ಕಾನೂನು ಎಚ್ಚರಿಸಿ ಹೇಳ್ತೈತಿ. ಅದಕ್ಕೆ ನಾವೇನು ಮಾಡೋಣ, ಜೀವನವನ್ನು ಸರಿಯಾಗಿ ನಿರ್ವಹಿಸೋಣ, ರಕ್ತ ಸಂಬಂಧಿಗಳನ್ನು ಸಂರಕ್ಷಿಸೋಣ, ಅವರ ನಿರ್ವಹಣಾ ವೆಚ್ಚವನ್ನು ಭರಿಸ್ತಾ ಹೋಗೋಣ, ಒಟ್ಟಿನಲ್ಲಿ ಸಂಬಂಧಗಳನ್ನು ಕಾಯ್ಕೊಂಡು ಜೀವನ ಮಾಡೋಣ ಅಂತಂಥೇಳಿ ಹೇಳ್ತಾ, ಎಲ್ಲರಿಗೂ ಈ ಕಾನೂನಿನ ಸರಳ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಒಳ್ಳೆಯದಾಗಲಿ. ಓಂ.